ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ಹೆಲ್ತ್ ಟಿಪ್ಸ್ ಹೇಳೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಇವಾಗ ಸೀಸನ್ನು ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ನೇರಳೆ ಹಣ್ಣು ಸೀಸನ್ ಇದೆ. ನೇರಳೆ ಹಣ್ಣು ನಮಗೆಷ್ಟು ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ, ಇವತ್ತು ನಾನು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕಾದ್ರೆ ಅಲ್ಲಿ ದಾರಿಯಲ್ಲಿ ನೇರಳೆ ಹಣ್ಣು ಮಾರ್ತಾಯಿದ್ರು. ನನಗಂತೂ ತುಂಬ ಇಷ್ಟ ಗಾಯ್ಸ್, ನೇರಳೆ ಹಣ್ಣು ಅಂದರೆ ಸಖತ್ ಇಷ್ಟ. ನೇರಳೆ ಹಣ್ಣು ನೋಡಿದ ತಕ್ಷಣ ಅದನ್ನು ಕಿತ್ಕೊಂಡು ತೊಳಿದಿರೇ ಬಾಯಿಗೆ ಹಾಕೊಂಡ್ಬಿಡ್ತೀನಿ. ಅಷ್ಟೊಂದು ಇಷ್ಟ ನನಗೆ ನೇರಳೆ ಹಣ್ಣು ಅಂತಂದರೆ. ನೋಡಿದ ತಕ್ಷಣ ತಿಂದ್ಬಿಡ್ಬೇಕು. ಅದನ್ನು ತೊಗೊಂಡು ಬಂದೆ, 1 kg ತೊಗೊಂಡು ಬಂದೆ. 1 kg ಇವಾಗ 130 ರೂಪಾಯಿನೋ ಇತ್ತು. ತೊಗೊಂಡು ಬಂದೆ. ಹಣ್ಣು ಎಲ್ಲ ತುಂಬ ಚೆನ್ನಾಗಿದೆ ಗೈಸ್, ದಪ್ಪ ದಪ್ಪ ಹಣ್ಣು. ನೀರು ಹಾಕಿದ್ದೀನಿ, ನೀರು ಹಾಕ್ಬಿಟ್ಟು ನೆನೆಸಿದ್ದೀನಿ, ಉಪ್ಪು ನೀರು ಹಾಕಿ ನೆನೆಸಿದ್ದೀನಿ. ಬರೀ ಹಣ್ಣು ತಿನ್ನೋದಕ್ಕಿಂತ ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ತಿನ್ನೋದ್ರಿಂದ ನಮಗೆ ಕೆಮ್ಮು ಆಗಲಿ ಏನೂ ಪ್ರಾಬ್ಲಮ್ಸ್ ಬರಲ್ಲ ಅದರಿಂದ. ಮತ್ತು ಇದ್ರ ಒಬ್ಬೊಬ್ರು ಏನಂದರೆ ಮಕ್ಕಳಿಗೆ ಇದನ್ನು ಕೊಡಲ್ಲ, ಕೆಮ್ಮು ಬರುತ್ತೆ ಅಂತೇಳ್ಬಿಟ್ಟು. ಇಲ್ಲ, ಇದನ್ನು ಮಕ್ಳಿಗೆ ನಾವು ಕೊಡಲೇಬೇಕು. ಏನಂದರೆ ಜಾಸ್ತಿ ಕೊಡೋದಕ್ಕಿಂತ ಅಟ್ಲೀಸ್ಟ್ ಒಂದು 10 ಹಣ್ಣಾದ್ರೂ ದಿನಕ್ಕೆ ತಿಂದರೆ ಒಳ್ಳೇದಿದು. ಇದರಿಂದ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ಇಲ್ಲಿ ಇರೋದ್ರಿಂದ ಇದು ತುಂಬ ಮಕ್ಕಳಿಗೆ ಬೆಳವಣಿಗೆಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಗೆ ಹೆಚ್ಚು ಯೂಸ್ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮಕ್ಕಳ ಹತ್ರ. ಅದರಿಂದ ಇದನ್ನು ಮಕ್ಕಳಿಗೆ ಕೊಡಬೇಕು. ಮತ್ತು ಇದರಲ್ಲಿ ಇನ್ನೇನು ಅಂತಂದರೆ, ಮಕ್ಕಳಿಗೆ ಸ್ಕಿನ್ನು ಮತ್ತು ಹೇರು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದರಿಂದ, ಮಕ್ಳಿಗೆ ತಿನ್ನೋದ್ರಿಂದ. ಇದು ಅದರಿಂದ ನಾನು ಹೇಳ್ತಾ ಇರೋದು, ಮಕ್ಕಳಿಗಿದು ಒಳ್ಳೆಯದು. ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೆಯದಿದೆ. ಒಬ್ಬೊಬ್ಬರು ಏನಂತಾರೆ, ಕೆಮ್ಮು ಎಲ್ಲ ಬಂದ್ಬಿಟ್ಟು ಮಕ್ಕಳಿಗೆ ಇದು ಚೆನ್ನಾಗಿರಲ್ಲ ಅಂತ. ಆದರೆ ಯಾವುದೇ ಫ್ರೂಟ್ ಆಗಲಿ ಮಕ್ಕಳಿಗೆ ಫ್ರೂಟ್ ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಈ ನೇರಳೆ ಹಣ್ಣು ತಿನ್ನೋದ್ರಿಂದ ಮಕ್ಕಳಿಗೆ ಎಷ್ಟು ಹೆಲ್ತ್ಗೆ ಒಳ್ಳೆಯದು ಅಂತಂದರೆ, ನಾವು ದುಬಾರಿ ಖರ್ಚು ಮಾಡಿ ಟಾನಿಕ್ ಅದು ಇದು ತಂದು ಮಕ್ಕಳಿಗೆ ಹಾಕೋಷ್ಟಿರಲ್ಲ. ಯಾಕೆಂದರೆ ಇದಷ್ಟು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಅವರಿಗೆ ಬೇಗ ಕಾಯಿಲೆಗಳು ಎಲ್ಲ ಬರೋದಿಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ಇದು ಮಕ್ಕಳಿಗಾಯಿತು. ಮತ್ತು ಇನ್ನೊಂದೇನಂತಂದರೆ, ಗರ್ಭಿಣಿ ಸ್ತ್ರೀಯರು ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಒಬ್ಬೊಬ್ಬರು. ಏನಂದರೆ, ನೇರಳೆ ಹಣ್ಣು ತಿನ್ನೋದ್ರಿಂದ ಮಗು ಕಪ್ಪುಗುಟ್ಬಿಡುತ್ತೆ, ಅದರಿಂದ ನೇರಳೆ ಹಣ್ಣು ತಿನ್ನಬಾರ್ದು ಅಂತಾರೆ. ಅದೆಲ್ಲ ಸುಳ್ಳು. ನೇರಳೆ ಹಣ್ಣು ತಿನ್ನೋದ್ರಿಂದ ಮತ್ತು ಡಾರ್ಕ್ ಕಲರ್ ಫ್ರೂಟ್ಸ್ ಎಲ್ಲ ತಿನ್ನೋದ್ರಿಂದ ಮಗು ಕಲರ್ಗೆ ಏನೂ ಎಫೆಕ್ಟ್ ಆಗಲ್ಲ. ಇನ್ನು ನೇರಳೆ ಹಣ್ಣಲ್ಲಿ ಎಷ್ಟು ಇದಾವೆ ಅಂದರೆ ಬೆನಿಫಿಟ್ಸು. ಇವಾಗ ನಮಗೆ ಪೋಲಿಕ್ ಆ್ಯಸಿಡ್ ಮಾತ್ರೆ ಕೊಡ್ತಾರೆ, ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರಲ್ಲ. ಇದೆಲ್ಲ ಹಣ್ಣು ನಮಗೆ ನೇರಳೆ ಹಣ್ಣಲ್ಲೇ ಸಿಗುತ್ತೆ. ಪ್ರೆಗ್ನೆನ್ಸಿಯವ್ರಿಗೆ ಕೊಡ್ತಾರಲ್ಲ, ಅದೆಲ್ಲನೂ ನೇರಳೆ ಹಣ್ಣಲ್ಲೇ ಇರುತ್ತೆ. ಅದರಿಂದ ನೇರಳೆ ಹಣ್ಣು ತಿನ್ನೋದ್ರಿಂದ ಪ್ರೆಗ್ನೆನ್ಸಿಯವ್ರಿಗೂ ಅಷ್ಟೇ ತುಂಬ ಒಳ್ಳೆಯದು. ಕಲ್ಲರೆಲ್ಲ ಏನೂ ಆಗಲ್ಲ. ಇನ್ನು ಕಲ್ಲರು ಯಾವುದೇ ಫ್ರೂಟ್ಸ್ ಆಗಲಿ ಮಕ್ಕಳ ಸ್ಕಿನ್ನನ್ನು ಡಾರ್ಕ್ ಮಾಡಲ್ಲ. ಎಲ್ಲ ಫ್ರೂಟ್ಸೂ ಮಕ್ಕಳ ಸ್ಕಿನ್ನ ಲೈಟ್ ಮಾಡುತ್ತೆ ಅಷ್ಟೇ. ಲೈಟ್ ಮಾಡುತ್ತೆ, ಮಕ್ಕಳಿಗೆ ಕೂದಲಿಗೆ ಎಲ್ಲ ಒಳ್ಳೆಯದು. ಬಿಟ್ಟರೆ ಸ್ಕಿನ್ನು ಡಾರ್ಕ್ ಆಗುತ್ತೆ, ಆ ಥರ ಏನೂ ಇಲ್ಲ ನೇರಳೆ ಹಣ್ಣು ತಿನ್ನೋದ್ರಿಂದ. ನೇರಳೆ ಹಣ್ಣು ತುಂಬ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು. ಮತ್ತು ಇದು ಏನಂದರೆ, ಶುಗರ್ ಪೇಷಂಟ್ಸ್ ಇರುತ್ತಲ್ಲ, ಆ ಶುಗರ್ ಪೇಷಂಟ್ಸು ಇದನ್ನು ಜಾಸ್ತಿ, ಶುಗರ್ ಲೆವೆಲ್ಲು ಜಾಸ್ತಿ ಇರುತ್ತಲ್ಲ ಅಂಥವರು ಇದನ್ನು ಒಂದು 4ರಿಂದ 5 ಹಣ್ಣು ತಿನ್ಬೋದು ಅಷ್ಟು. ಲೋ ಶುಗರ್ ಇರೋರು ಯಾಕೆ ಇದನ್ನು ತಿನ್ನಬಾರ್ದು ಅಂತಂದರೆ, ಇದರಲ್ಲಿ ಇರೋ ಔಷಧಿ ಗುಣಗಳು ನಮ್ಮ ಬ್ಲಡ್ಡಲ್ಲಿ ಹೋಗ್ಬಿಟ್ಟು ಬ್ಲಡ್ಡಲ್ಲಿರೋ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಆ ಬ್ಲಡ್ಡಲ್ಲಿರೋ ಶುಗರ್ನ ಕಡಿಮೆ ಮಾಡೋದ್ರಿಂದ ಫಸ್ಟೇ ಅವರಿಗೆ ಲೋ ಇರುತ್ತೆ, ಇದಿನ್ನೂ ಕಡಿಮೆ ಮಾಡೋದ್ರಿಂದ ಅವರಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ಆದ್ದರಿಂದ ಇದನ್ನು ಲೋ ಶುಗರ್ ಇರೋರು ತೊಗೊಳ್ಬಾರ್ದು. ಹೈ ಶುಗರ್ ಇರೋರು ಇದನ್ನು ಒಂದು 4ರಿಂದ 5 ಹಣ್ಣು ತಿನ್ಬೋದು. ಲೋ ಶುಗರ್ ಇರೋರು ಇಷ್ಟ ಆಗುತ್ತೆ ತಿನ್ನಲೇಬೇಕು ಅಂತಂದರೆ 1-2 ತಿನ್ಬೋದು ಅಷ್ಟೇ, ಜಾಸ್ತಿ ತಿನ್ನಂಗಿಲ್ಲ. ಹೈ ಶುಗರ್ ಇರೋರು 4-5 ಹಣ್ಣು ತಿನ್ಬೋದು ಅಷ್ಟೇ. ಇದು ಡೈಲಿನೂ ಅಷ್ಟೇ, ಡೈಲಿ ತಿನ್ಬೋದು, ಆದರೆ ಜಾಸ್ತಿ ತಿನ್ನಂಗಿಲ್ಲ ಇದನ್ನು. ಡೈಲಿನೂ ಅಂದರೆ ಪ್ರೆಗ್ನೆನ್ಸಿ ಲೇಡೀಸು, ನಾರ್ಮಲ್ ಇರೋರು ನೀವು ಎಷ್ಟಾದರೂ ತಿನ್ಕೋಬೋದು, ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಪ್ರೆಗ್ನೆನ್ಸಿ ಲೇಡೀಸ್ಗೆ ಮಾತ್ರನೇ ಹೇಳ್ತಾ ಇರೋದು. ಅವ್ರಿಗೆ ಇಷ್ಟ ಆಗುತ್ತೆ, ಏನು ಶುಗರ್ ಪ್ರಾಬ್ಲಮ್ಸ್ ಏನೂ ಇಲ್ಲ, ನಾರ್ಮಲ್ ಆಗಿರೋರಾದರೆ 8ರಿಂದ 10 ಹಣ್ಣು ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅದರಿಂದ ಹೇಳ್ತಾ ಇದ್ದೀನಿ. ಓಕೆ ಗೈಸ್, ಇದು ನೇರಳೆ ಹಣ್ಣು ತಿನ್ನೋದ್ರಿಂದ ಇಷ್ಟು ಬೆನಿಫಿಟ್ಸ್ ಇದೆ. ಮತ್ತು ಇದು ಏನು ಅಂತಂದರೆ,
ಏನಂದರೆ ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಈ ನೇರಳೆ ಹಣ್ಣು ತಿನ್ನೋದ್ರಿಂದ ಅವರಿಗೆ ನಾಶಿಯ ಮತ್ತು ಸುಸ್ತು, ತಲೆ ಸುತ್ತೋದು, ಕೈ ಕಾಲು ನೋವು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗುತ್ತೆ ಇದು ತಿನ್ನೋದ್ರಿಂದ. ಅದಕ್ಕೆಲ್ಲ ಒಳ್ಳೆಯದೇನೆ ಇದು ಹಣ್ಣು. ಆದ್ದರಿಂದ ಮತ್ತು ಇದು ನೇರಳೆ ಹಣ್ಣು ತಿಂದಮೇಲೆ ಯಾರೂ ಅಷ್ಟೇ ಮಿಲ್ಕ್ ಪ್ರಾಡಕ್ಟ್ಸ್ನ ತೊಗೊಳ್ಬಾರ್ದು. ಏನು ಅಂತಂದರೆ ಮಿಲ್ಕ್ ಪ್ರಾಡಕ್ಟ್ಸ್ ಏನೇನು ಅಂತಂದರೆ ಹಾಲು, ಮೊಸರು, ಮಜ್ಜಿಗೆ ಮತ್ತು ಚೀಸು, ತುಪ್ಪ, ಆ ಥರ ಎಲ್ಲನೂ ಮಿಲ್ಕ್ ಪ್ರಾಡಕ್ಟ್ಸ್ ಇರುತ್ತಲ್ಲ, ಆ ಥರದ್ದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದು ಒಳ್ಳೆಯದಲ್ಲ. ನೇರಳೆ ಹಣ್ಣು ತಿಂದ್ಬಿಟ್ಟು ಮಿಲ್ಕ್ ಪ್ರಾಡಕ್ಟ್ ತಿನ್ನೋದು ಒಳ್ಳೆಯದಲ್ಲ. ಅದರಿಂದ ಹೇಳ್ತಾ ಇದ್ದೀನಿ. ಇದರಿಂದ ತುಂಬ ಚೆನ್ನಾಗಿ ಬೆನಿಫಿಟ್ಸ್ ಇದೆ ಗೈಸ್. ನೇರಳೆ ಹಣ್ಣು ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೀಸನಲ್ಲಿ ಯಾವುದೇ ಫ್ರೂಟ್ಸ್ ಆಗಲಿ ಸೀಸನ್ ಇದ್ದಾಗ ಅದನ್ನು ತಿನ್ಬಿಡಿ. ಸೀಸನ್ ಹೋದ್ಮೇಲೆ ನಾವು ಅದನ್ನು ತಿನ್ನಬೇಕು ಅಂದರೂ ಆಗಲ್ಲ. ಇವಾಗ ಮಾವಿನಕಾಯಿನೂ ಅಷ್ಟೇ, ನಾವೇನಾದರೂ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಮಾವಿನಕಾಯಿ ಜಾಸ್ತಿ ತಿಂದರೆ ಹೀಟ್ ಆಗುತ್ತೆ, ಅದೆಲ್ಲ ಬಿಟ್ಬಿಡಿ. ನೀವು ತಿನ್ನಬೇಕಾ ತಿನ್ನಿ. ಸೀಸನಲ್ಲಿ ಏನು ಹಣ್ಣು ಸಿಗುತ್ತೋ ಅದನ್ನು ತಿಂದರೆ ಒಳ್ಳೆಯದು. ಯಾವ್ಯಾವ ಸೀಸನಲ್ಲಿ ಏನೇನು ಹಣ್ಣು ತಿಂತೀವೋ ಅದು ಒಳ್ಳೆ. ಸೀಸನ್ ಮುಗಿದ್ಮೇಲೆ ಅದನ್ನು ಹುಡುಕಿ ನಾವು ತಿಂದರೆ ಅದರಿಂದ ಅಷ್ಟು ಬೆನಿಫಿಟ್ಸ್ ಇರಲ್ಲ, ಅಷ್ಟು ಒಳ್ಳೇದಲ್ಲ ಸೀಸನ್ ಮುಗಿದ್ಮೇಲೆ ತಿನ್ನೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಇವಾಗ ನೇರಳೆ ಹಣ್ಣು ಸೀಸನ್ ಇದೆ, ನೇರಳೆ ಹಣ್ಣು ತಿನ್ನಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಓಕೆ ಗೈಸ್, ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳ್ತೀನಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ನೆಕ್ಸ್ಟು ನಾನು ವೀಡಿಯೋಸ್ ಮಾಡೋಕ್ಕೆ ನನಗೆ ಖುಷಿ ಆಗುತ್ತೆ. ನೀವೆಲ್ಲ ನನಗೆ ವೀಡಿಯೋಸ್ಗೆ ಲೈಕ್ ಮಾಡೋದು, ಕಾಮೆಂಟ್ಸ್ ಮಾಡೋದು ಎಲ್ಲ ಮಾಡ್ತಾಯಿದ್ರೆ, ನನ್ನ ಜೊತೆ ಮಾತಾಡ್ತಾ ಇದ್ದರೆ ನನಗೂ ಖುಷಿ ಆಗುತ್ತೆ ನೆಕ್ಸ್ಟು ವೀಡಿಯೋಸ್ ಮಾಡೋಕ್ಕೆ. ಅದರಿಂದ ಕೇಳ್ಕೊಳ್ತಾ ಇದ್ದೀನಿ. ವೀಡಿಯೋಸು ನೋಡ್ತಾ ಇದ್ದೀರಾ, ತುಂಬ ಜನ ವೀಡಿಯೋ ನೋಡಿದ್ರೆ ಆದರೂ ಲೈಕ್ ಮಾತ್ರ ಯಾರೂ ಮಾಡ್ತಾಯಿಲ್ಲ. ಜಸ್ಟ್ ಸುಮ್ಮನೆ ನೋಡ್ತೀರಾ, ಸ್ಕಿಪ್ ಮಾಡ್ಕೊಂಡು ಹೊರಟೋಗ್ತೀರಾ. ಫುಲ್ ವೀಡಿಯೋ ನೋಡಿದ್ರೇ ನಿಮಗೂ ಗೊತ್ತಾಗುತ್ತೆ. ಮತ್ತು ಇವಾಗ ನಾನು ಲಾಸ್ಟ್ ಜಾತ್ರೆ ವೀಡಿಯೋ ಎಲ್ಲ ಮಾಡಿದ್ದೀನಲ್ವ, ಅದು ಹೆಂಗಿದೆ ಏನು ಅಂತೇಳ್ಬಿಟ್ಟು ಒಬ್ಬರು ಒಂದು ಕಾಮೆಂಟ್ ಮಾಡಿ ನನಗೂ ಖುಷಿ ಆಗುತ್ತೆ. ಓಕೆ ಗೈಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೋಡಿ, ನೇರಳೆ ಹಣ್ಣು ಸಕ್ಕತ್ತಾಗಿದೆ, ನನಗಂತೂ ಸಕ್ಕತ್ತ ಇಷ್ಟ ಗೈಸ. ಯಾರ್ಯಾರು ನೇರಳೆ ಹಣ್ಣು ಅಂದರೆ ಇಷ್ಟ ಕಮೆಂಟ್ ಮಾಡಿ. ಇಷ್ಟ ಅಂದ್ಬಿಟ್ಟು ನಾನು ಕಳಿಸಲ್ಲ, ಜಸ್ಟ್ ಯಾರ್ಯಾರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ಳಿ.